ಮೋಟೋ ಏನಿತ್ತು ಗೊತ್ತಾರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವ್ರೇನಂತಿರು ಬ್ರಿಟಿಷರು ಏನ್ ಮಾಡ್ಬೇಕು ರೂಲಿಂಗ್ ಮಾಡ್ಬೇಕು ಇಂಡಿಯಾಕ ಬಟ್ ನಾವ್ ಇಂಡಿಯನ್ಸ್ ಬಿ ಒಳಗಿರ್ಬೇಕು ಲೀಡರ್ಸ್ ಅಪ್ಲೆ ನಾವ್ ಖಾಲಿ ಗುಲಾಮರ್ ಅಪ್ಲೆ ಇದೇವ್ ನಮಗ್ ಬಿ ಲೀಡರ್ಶಿಪ್ ನಾಗ ತಗೋರಿ ಇನ್ವಾಲ್ವ್ ಮಾಡ್ಕೋರಿ ನಾವ್ ಬಿ ನಿಮ್ ಸಣ್ಣ ಲೀಡರ್ಶಿಪ್ ಮಾಡ್ತೀವಿ ಅಂತ ಅಂತಿರು ಬಟ್ ಐಡಿಯಾ ಏನ್ ಮಾಡ್ತು ಆಮೇಲೆ ಏನ್ ಮಾಡುತ್ತು ನಿಮ್ದು ಗೌರ್ಮೆಂಟ್ ಬೇಡ ಏನ್ ಬೇಡ ನಮ್ಗೆ ಸೆಲ್ಫ್ ಗೌರ್ಮೆಂಟೇ ಬೇಕು ಅಂಬದ್ ಫಸ್ಟ್ ಕಾನ್ಸೆಪ್ಟ್ 1906 ಒಳಗ್ ಬಂತ್ರಿ 1906 ಒಳಗ ಪೂರಾ ಸೆಲ್ಫ್ ಗೌರ್ಮೆಂಟ್ ಬೇಕು ನಮಗ್ ಓಕೆ ಅದು ಏನ್ ಬಿ ನಮಗ್ ಇದು ಬೇಡ ಏನ್ ಬೇಡ ಅದ್ರಾಗ ಓಕೆ ನಿಮ್ದು ಗೌರ್ಮೆಂಟ್ ಬೇಡ ನಿಮ್ದು ಏನ್ ಬಿ ಪ್ರಿಪರೇಷನ್ ಇದ್ರೊಳಗ ಏನ್ ಬಿ ಗೌರ್ಮೆಂಟ್ ಅಥವಾ ಇದ್ರಾಗ ನಿಮ್ದು ಏನ್ ಬಿ ಪ್ರೋಗ್ರೆಸ್ ಬೇಡ ಅದ ಇದ್ರೊಳಗೆ ನಿಮ್ದು ಏನ್ ಬಿ ಇನ್ವಾಲ್ವ್ಮೆಂಟ್ ಬೇಡ ನಾವು ಸೆಲ್ಫ್ ಗೌರ್ಮೆಂಟ್ ಮಾಡ್ಕೋತೀವಿ ಅಂತ ಒಂದಿದು ಇತ್ರಿ ವಿಚ್ ಲೀಡರ್ ಡೈಡ್ ಆನ್ ದ ಡೇ ದ ನಾನ್ ಕೋಆಪರೇಷನ್ ಮೂವ್ಮೆಂಟ್ ವಾಸ್ ಲಾಂಚ್ಡ್ ಇನ್ 1920 ಸೊ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಟೈಮ್ನಾಗ ಒಬ್ರು ಲೀಡರ್ ಗ್ರೇಟ್ ಲೀಡರ್ಸ್ ಆಯ್ತಾರೆ ಓಕೆ ನಿಮ್ಗೆ ಗೊತ್ತಿದೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಯಾಕೆ ಮಾಡಿದ್ರು ಹೇಳ್ರಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಬಿಕಾಸ್ ಆಫ್ ಸೈಮನ್ ಕಮಿಷನ್ ನಮ್ ಇಂಡಿಯಾಕ್ಕೆ ಏನ್ ಬಂದಿತ್ರಿ ನಮ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿವ್ಯೂ ಮಾಡ್ಲಕ್ ಬಂದಿತ್ತು ಸೊ ಈ ಕಾನ್ಸ್ಟಿಟ್ಯೂಷನ್ ರಿವ್ಯೂ ಮಾಡ್ಲಕ್ ಬಂದಾಗ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಏನ್ ಮಾಡ್ತಾರ್ರಿ ಲಾಂಚ್ ಮಾಡ್ತಾರ ಆ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಲಾಂಚ್ ಮಾಡಿದಾಗ ಒಬ್ರು ದ ರೆವಲ್ಯೂಷನರಿ ಲೀಡರ್ ಅಂತ ಕರೀತಾರೆ ಬಾಲ್ ಗಂಗಾಧರ್ ತಿಲಕ್ ಏನಿದ್ರು ಎಕ್ಸ್ಟ್ರೀಮಿಸ್ಟ್ ಲೀಡರ್ ಇದ್ರು ಸೊ ಬಾಲ್ ಗಂಗಾಧರ್ ತಿಲಕ್ಗಲ್ಲಿ ಏನೈತ್ರಿ ಹತ್ತದ್ರಿ ಏನೋ ಸಮ್ವನ್ ಏನೋ ಅವ್ರಿಗೆ ಏನೋ ಆ ಜಗದಾಗ ಸ್ವಲ್ಪ ಇಂಜುರಿ ಐತಿ ಆ ಇಂಜುರಿದಾಗ ಆ ಒಂದು ಪ್ರೊಟೆಸ್ಟ್ ಒಳಗೆ ಏನ್ ಮಾಡ್ತಾರ ಬಾಲ್ ಗಂಗಾಧರ್ ತಿಲಕ್ ಏನ್ ಮಾಡ್ತಾರ್ರಿ ಸತ್ ಹೋಗ್ಬಿಡ್ತಾರ ಓಕೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಟೈಮ್ನಾಗ ಯಾರು ಸತ್ತಾರ ಅಂದ್ರೆ ಬಾಲ್ ಗಂಗಾಧರ್ ತಿಲಕ್ in 1938 Subhash Chandra Bose was elected as the president of Indian National Congress defeating Gandhiji's candidate ಯಾವಾಗ್ರಿ 1938 ಒಳಗ ಸುಭಾಷ್ ಚಂದ್ರ ಬೋಸ್ ಏನ್ ಮಾಡ್ತಾರ್ರಿ ಪ್ರೆಸಿಡೆಂಟ್ ಎಲೆಕ್ಟ್ ಆಯ್ತಾರಿ ಯಾವ್ದು ನ್ಯಾಷನಲ್ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ INC ಏನ್ ಇರ್ತೀರಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಸೆಕ್ರೆಟರಿ ಎಲ್ಲ ಇರ್ತಾರೆ ಸೊ 1938 ಒಳಗ ಒಂದ್ ರಿಮಾರ್ಕೆಬಲ್ ಥಿಂಗ್ ಏನಾಯ್ತು ಅಂದ್ರ ಸುಭಾಷ್ ಚಂದ್ರ ಬೋಸ್ ಏನ್ ಮಾಡ್ತಾರ್ರಿ ಗೆದಿತಾರ ಈ ಕಡೆ ಗಾಂಧೀಜಿ ಒಬ್ರು ನಿಂದಿರ್ಸ್ತಾರ ಈ ಕಡೆ ಸುಭಾಷ್ ಚಂದ್ರ ಬೋಸ್ ನಿಂದಿರ್ತಾರ ಸೊ ಗಾಂಧೀಜಿದು ಯಾರ್ ಫ್ರೆಂಡ್ ಇದ್ರು ಗಾಂಧೀಜಿ ಫ್ರೆಂಡಿಗೆ ಡಿಫೀಟ್ ಮಾಡಿ ಸುಭಾಷ್ ಚಂದ್ರ ಬೋಸ್ ಗೆದಿತಾರ ಸೊ ಹೂ ವಾಸ್ ದಟ್ ಪರ್ಸನ್ ಈ ಗಾಂಧೀಜಿ ಫ್ರೆಂಡ್ ಯಾರಿದ್ರು ಅಂತ ಕೇಳತ್ತಾರ ಕ್ವಶನ್ ಸೊ ಗಾಂಧೀಜಿ ಫ್ರೆಂಡ್ ಯಾರಿದ್ರು ಅಂದ್ರೆ ಸೀತಾರಾಮಯ್ಯ ಓಕೆ ಪತ್ತಬಿ ಸೀತಾರಾಮಯ್ಯ ಇವ್ರಿಗೆ ಸೋಲಿಸಿ ಸುಭಾಷ್ ಚಂದ್ರ ಬೋಸ್ ಏನ್ ಮಾಡ್ತಾರ್ರಿ ಎಲೆಕ್ಷನ್ ಗೆದಿತಾರ ಸೊ ಹಿ ವಾಸ್ ವೆರಿ ಪ್ರಾಮಿನೆಂಟ್ ಲೀಡರ್ ಬಹಳ ಫೇಮಸ್ ಲೀಡರ್ ಇದ್ರು ಸುಭಾಷ್ ಚಂದ್ರ ಬೋಸ್ ಇವ್ರ ಇಮೇಜ್ ಇಷ್ಟು ಬೆಸ್ಟ್ ಇತ್ತು ಇವ್ರಿಗೂ ಗಾಂಧೀಜಿಗಿಂತ ಹೆಚ್ಚು ಮರ್ಯಾದೆ ಇತ್ತು ಅಂತ ತಿಳ್ಕೊರೋ ಟೈಮ್ ಓಕೆ ಸುಭಾಷ್ ಚಂದ್ರ ಬೋಸ್ ವಾಸ್ ವೆರಿ ಗ್ರೇಟ್ ಅಂಡ್ ವೆರಿ ಸ್ಟ್ರಾಂಗ್ ಲೀಡರ್ ಇಂಡಿಯನ್ ಹಿಸ್ಟ್ರಿದಾಗ ಎಲ್ಲಕ್ಕಿಂತ ಸ್ಟ್ರಾಂಗೆಸ್ಟ್ ಲೀಡರ್ ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್ ಸೊ ಹೂ ಇಸ್ ದ ಓನ್ಲಿ Keralite to become the president of Indian National Congress. Keralite ಅಂದ್ರೆ ಕೇರಳದವ್ರಿ ಕೇರಳ ಸ್ಟೇಟ್ ಅದ ಫಸ್ಟ್ ಪ್ರೆಸಿಡೆಂಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾರು ಓನ್ಲಿ ಅಂದ್ರೆ ಒಬ್ಬರೇ ಕೇರಳಲ್ಲಿ ಪ್ರೆಸಿಡೆಂಟ್ ಆಗ್ಯಾರ ಅವ್ರು ಯಾರು ಅಂತಂದ್ರೆ ಚತ್ತೂರ್ ಶಂಕರನ್ ನಾಯರ್ ಅವ್ರ ಹೆಸರೇನ್ರಿ ನಾಯರ್ ಅಂತ ನೆನ್ಪಿಕೊಂಡ್ರು ಸಾಕು ಶಂಕರನ್ ನಾಯರ್ ಓಕೆ ದಿಸ್ ಟೈಪ್ ಆಫ್ ಕ್ವೆಶನ್ಸ್ ವೋಂಟ್ ಕಮ್ ಇದೆಲ್ಲ ಬಹಳ ರೇರ್ ಕ್ವಶನ್ಸ್ ಅದು ಮೇನ್ ಗವರ್ನರ್ ಜನರಲ್ಸ್ ಮೇಲೆ ಹೆಚ್ಚು ಕ್ವಶನ್ಸ್ ಬರ್ತಾವ ಮತ್ತ ಇವೆಂಟ್ಸ್ ಮೇಲೆ ಹೆಚ್ಚು ಕ್ವಶನ್ಸ್ ಬರ್ತಾವ ನಮ್ ಇಂಡಿಯನ್ ಲೀಡರ್ಸ್ ಮೇಲೆ ಹೆಚ್ಚು ಕ್ವಶನ್ ಬರ್ತಾವ ಬುಕ್ಸ್ ಮೇಲೆ ಕ್ವಶನ್ಸ್ ಬರ್ತಾವ ಇಂಥ ಮೇನ್ ಹಾಟ್ ಟಾಪಿಕ್ಸ್ ಸೊ ವಿಚ್ ಇಯರ್ ಆನ್ ವರ್ಡ್ಸ್ ಗಾಂಧಿ ಜಯಂತಿ ಸೆಲೆಬ್ರೇಟೆಡ್ ಆಸ್ ಎ ಇಂಟರ್ನ್ಯಾಷನಲ್ ನಾನ್ ವೈಲೆನ್ಸ್ ಡೇ ಇದು ಬಿ ಇಂಪಾರ್ಟೆಂಟ್ ಅದ ಇಂಥ ಕ್ವಶನ್ಸ್ ಇಂಟರ್ನ್ಯಾಷನಲ್ ನಾನ್ ವೈಲೆನ್ಸ್ ಡೇ ಮೇನ್ ಗಾಂಧೀಜಿ ತತ್ವ ಏನಿತ್ರಿ ಅಹಿಂಸಾ ತತ್ವ ಅಂತ ಕರಿತೀವಿ ಗಾಂಧೀಜಿ ಅದಕ್ಕೆ ಏನಂತಾರ ನಾನ್ ವೈಲೆನ್ಸ್ ಆ ನಾನ್ ವೈಲೆನ್ಸ್ ಯಾವಾಗಿನ ಹಿಡಿದು ಸ್ಟಾರ್ಟ್ ಆಗಿದೆ ಅಂದ್ರೆ 2007 ಹಿಡಿದು ನಾನ್ ವೈಲೆನ್ಸ್ ಎಂಬುದು ಒಂದು ಡೇ ನಾವು ಸೆಲೆಬ್ರೇಷನ್ ಮಾಡ್ತೇವೆ the only national leader who was in favor of Cripps plan and the acceptance of the principle of Pakistan. Cripps mission ಏನೈತ್ರಿ ಪಾಕಿಸ್ತಾನ ಮತ್ತು ಇಂಡಿಯಾ ಎರಡು ನಮ್ ಇಂಡಿಯಾಕ್ಕೆ ಡಿವೈಡ್ ಮಾಡೋದೈತ್ರಿ ಮೇನ್ ಕ್ರಿಪ್ಸ್ ಇನ್ ಪ್ಲಾನಿಂಗ್ ಸೊ ಅವ್ರು ಯಾವ ಲೀಡರ್ ಇದ್ರು ಕಿ ಕ್ರಿಪ್ಸ್ ಮಿಷನ್ ಗೆ ಫೇವರ್ ಇದ್ರು ಮತ್ತೆ ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆಗ್ಬೇಕಂತ ಫೇವರೇಬಲ್ ಇದ್ರು ಈ ಡಿಸಿಷನ್ ಯಾರು ಒಪ್ಕೊಂಡ್ರು ಅಂತಂದ್ರ ರಾಜಗೋಪಾಲ್ಚಾರಿ ಏನ್ ಮಾಡಿದ್ರು ಅವ್ರ ಫೇವರ್ ನಾಗ ಇದ್ರು ಕ್ರಿಪ್ಸ್ ಮಿಷನ್ ಚಂದ ಅದ ನಡೀತದ ಅಂತ ಅಂದ್ರು ಅವ್ರು So which session of Indian National Congress passed resolution on national economic program and on fundamental rights and duties? So Karachi session of 1931. So nam Indian constitution ready aglaaka around 2 years. Okay, 2 years, 11 months, some days. Okay, so I'll search here. You know the exact days estate antandra. So as it is the bulkiest day, how many months took to prepare
Indian Constitution. So that is 2 years, 11 months and 17 days. Idu question be bhal sala exam da kedari. Okay, 2, 11 and 17. 2 years, 11 months and 17 days. ಅಂದ್ರೆ ಆಲ್ಮೋಸ್ಟ್ 11 ತಿಂಗಳು ಅಂದ್ರೆ ಅರ್ಥ ಏನ್ರಿ 12 ತಿಂಗಳಾಗ್ಲಕ್ಕಿನ್ನ ಥೋಡೆ ದಿನನೇ ಅಂದ್ರೆ ಆಲ್ಮೋಸ್ಟ್ 3 years ಹತ್ತದ್ರಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡ್ಲಕ್. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರೆಡಿ ಆಗ್ಲಕ್ ಸುಮ್ಮನೆ ಒಂದ್ ದಿನದಾಗ 2 ದಿನದಾಗ ರೆಡಿ ಮಾಡಿದ್ದಿಲ್ಲ. ಸೊ ದೇರ್ ಫಾರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರತಿ ಒಂದೊಂದು ಪೋಸ್ಟ್ ಆಗ್ಲಿ ಪ್ರತಿ ಒಂದೊಂದು ಲಾಸ್ ಬಹಳ ಎಲಾಬರೇಟ್ ಆಗಿ ಮಾಡಿದವ. ಅದ್ರೊಳಗೆ NBK ಮಿಸ್ಟೇಕ್ಸ್ ಬಹಳ ಕಡಿಮೆ ಸಿಗ್ತಾವ. ಸೊ ವಿಲ್ ಆಲ್ಸೋ ಸಿ how many days it took, how many months it took to prepare US Constitution. We'll see this. USA is also called as a democracy. So the final draft of Indian National Congress is the longest in the world, has after 26 almost 2 years. This is Indian Constitution, US Constitution. So I'm not getting here exactly. The question is not as straightforward as it might sound. The constitutional. Okay. Other than ನಮಗೆ ಕರೆಕ್ಟ್ ಇನ್ಫಾರ್ಮೇಶನ್ ಇಲ್ಲ US ಕಾನ್ಸ್ಟಿಟ್ಯೂಷನ್. ಸೊ ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ವಶನ್ ನೆನಪಿಕ್ ಬಂದ್ರೆ ಸಾಕು. ಆಸ್ US is also democracy. ನಲ್ಲಿ ಸರ್ಚ್ ಮಾಡೋರು ಅಂತಂದ I am not getting. Afterwards you can search it. ಸೊ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರೆಡಿ ಆಗ್ಲಿಕ್ಕೆ ಎಷ್ಟು ಇಯರ್ಸ್ ಹತ್ತಿದ್ರಿ 2 years, 11 months and 17 days. So therefore the Indian Constitution is very bulkiest and very elaborate. ಅಂದ್ರೆ ಅದರ ಪ್ರತಿ ಒಂದೊಂದು ಡಿಕ್ಲರೇಷನ್ ಬೆಸ್ಟ್ ಮಾಡಿದವ. ಸೊ ಅದ್ರೊಳಗ ಸ್ಪೆಷಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ ಕಾನ್ಸ್ಟಿಟ್ಯೂಷನ್ ಡಿಸ್ಕಷನ್ ಮಾಡಪ್ಪರಿ ಫಂಡಮೆಂಟಲ್ ರೈಟ್ಸ್ ಮತ್ತು ಡ್ಯೂಟೀಸ್ ಬಗ್ಗೆದಾಗ ಯಾವಾಗ ಮಾತಾಡ್ಯಾರ. ಓಕೆ, ಸೊ ಇನ್ ವಿಚ್ ಇಂಡಿಯನ್ INC ಸೆಷನ್ ಕಾಂಗ್ರೆಸ್ ರೆಸೊಲ್ಯೂಷನ್ ಫಂಡಮೆಂಟಲ್ ರೈಟ್ಸ್ ಮತ್ತು ಡ್ಯೂಟೀಸ್ ಬಗ್ಗೆದ ಕಾಂಗ್ರೆಸ್ ರೆಸೊಲ್ಯೂಷನ್ ಯಾವಾಗ ಪಾಸ್ ಮಾಡಿತ್ತು ಅಂದ್ರೆ ಕರಾಚಿ ಸೆಷನ್ ಒಳಗ. ಕರಾಚಿ ಸೆಷನ್ 1931 ಒಳಗ ಫಂಡಮೆಂಟಲ್ ರೈಟ್ಸ್ ಮತ್ತು ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆದಾಗ ಮಾತಾಡಿದ್ರು. ಹೂ ವಾಸ್ proclaimed as the Emperor of India during the Great Indian Mutiny in 1857. ಇದ್ರ ನಿಮ್ಗೆ ಗೊತ್ತಿದೆ ಬಹದ್ದೂರ್ ಶಾ ಟು. ಬಹದ್ದೂರ್ ಶಾ ಟು ಏನ್ ಮಾಡ್ತಾರೆ ಡೆಲ್ಲಿದಾಗ ನಾವು ನೋಡಿದೇವಲ್ಲ ಲೀಡರ್ಸ್ ಆಫ್ 1857 ಅಂತ. ಡೆಲ್ಲಿದಾಗ ಬಹದ್ದೂರ್ ಶಾ ಟು ಏನಿರ್ತಾರ್ರಿ, ಹಿ ವಾಸ್ ಅ ಕಿಂಗ್, ಹಿ ವಾಸ್ ಅ ಮುಘಲ್ ಕಿಂಗ್. ಮುಘಲ್ದು ಕಿಂಗ್ ಇರ್ತಾರೆ ಇವರು, ಮುಘಲ್ದು ಮಹಾರಾಜ ಇದ್ದಿನ ಟೈಮ್ನಾಗ 1857 ರಿವೋಲ್ಟ್ ಆಗೋ ಟೈಮಿಗೆ ನಮ್ ಇಂಡಿಯನ್ಸ್ ಇಷ್ಟು ಬ್ರಿಟಿಷರು ಇಷ್ಟು ರ್ಯೂನ್ ಮಾಡಿರು, ಇಷ್ಟು ಕಷ್ಟ ಕೊಟ್ಟಿರೋಕಿ ನಮಗ್ ರಾಜರೇ ಬೇಕು, ಖರೆ ನಿಮ್ ಬ್ರಿಟಿಷ್ ರೂಲ್ ಬೇಡ ಅಂಬುದು ಅಷ್ಟು ಅವ್ರಿಗೆ ತಬಾ ಹೋಗಿತ್ತು. ಸೊ ಅದ್ರ ಕಡೆಯಿಂದ ಏನ್ ಮಾಡಿದ್ರು, ಬಹದ್ದೂರ್ ಶಾ ಟೂಗ ಎಂಪರರ್ ಆಫ್ ಇಂಡಿಯಾ ಅಂತಂದ್ ಘೋಷಣೆ ಮಾಡಿದ್ರು ಎಲ್ಲರೂ ಕಲ್. ನಮ್ದು ಯಾರ ರಾಜ ಬಹದ್ದೂರ್ ಶಾ ಟು. ನೀವು ಬ್ರಿಟಿಷರ್ ಅಂತ ನೀವು ನಂಬಲೇವ್, ನೀವ್ ಏನ್ ಬಿ ನಮ್ ರೂಲರ್ಸ್ ಇಲ್ಲ ಏನಿಲ್ಲ ಅಂತಂತ ಬಹದ್ದೂರ್ ಶಾ ಟು ಅಂಬೋರಿಗೆ ಏನ್ ಮಾಡಿದ್ರು ಎಂಪರರ್ ಆಫ್ ಇಂಡಿಯಾ ಅಂತಂತ ಘೋಷಣೆ ಮಾಡಿದ್ರು. ಇದ್ರೊಳಗೆ 1857 ರಿವೋಲ್ಟ್ ಆಗಿದ್ಮೇಲೆ ಇವ್ರ ಮಕ್ಕಳಿಗೆ ಅವ್ರಿಗೆ ಇವ್ರಿಗೆಲ್ಲ ಬಹಳ ಪ್ರಾಬ್ಲಮ್ ಆಯ್ತು. ಆಮೇಲೆ ಬ್ರಿಟಿಷ್ ಪೀಪಲ್ ಹ್ಯಾವ್ ಡನ್ ಲಾಟ್ಸ್ ಆಫ್ ಪ್ರಾಬ್ಲಮ್ ಟು ಬಹದ್ದೂರ್ ಶಾ ಟು ಆಲ್ಸೋ. So when did Indian National Congress adopt a resolution demanding complete independence for the first time? This is in 1928. ಸೆಲ್ಫ್ ಗವರ್ಮೆಂಟ್ ಯಾವಾಗ ಆಗಿಂದಿತ್ತು ಮತ್ತೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್, ರೆಸೊಲ್ಯೂಷನ್ ಆಫ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಯಾವಾಗ ಬಂದಿತ್ತು ಅಂದ್ರೆ 1929 ಒಳಗ. ಅಂದ್ರೆ ಪೂರ್ಣ ಸ್ವರಾಜ್ಯ. ಕಂಪ್ಲೀಟ್ ಇಂಡಿಪೆಂಡೆಂಟ್ ಅಂದ್ರೆ ಪೂರ್ಣ ಸ್ವಾತಂತ್ರ್ಯ ಅಂತೀರಿ ನೋಡ್ರಿ, ಕಂಪ್ಲೀಟ್ ಇಂಡಿಪೆಂಡೆನ್ಸ್, ನಾಟ್ ಪಾರ್ಷಿಯಲ್ ಇಂಡಿಪೆಂಡೆನ್ಸ್. ಅಂದ್ರ ಅವ್ರ ಏನ್ ಮಾಡ್ತಿರೋ ಬ್ರಿಟಿಷರ್ ಪ್ಲಾನಿಂಗು, ನಾವ್ ಇನ್ನ ಬಿ ಗೌರ್ಮೆಂಟ್ ಆಗಿ ಇರ್ತೇವೆ, ನೀವು ಮಾಡ್ರಿ, ನಾವ್ ಇಲ್ಲೇ ಇರ್ತೇವೆ, ನಿಮ್ಗೆ ಕಾನ್ಸ್ಟಿಟ್ಯೂಷನ್ ಮಾಡ್ಕೊಡ್ತೇವೆ, ನಿಮ್ಗೆ ಎಲ್ಲ ಇದು ಮಾಡ್ಕೊಡ್ತೇವೆ, ಹಿಂದೂ ಮುಸ್ಲಿಂ ಡಿವೈಡ್ ಮಾಡ್ತೇವೆ, ಪಾಕಿಸ್ತಾನ ಮತ್ತ ಇಂಡಿಯಾ ಸೆಪರೇಟ್ ಮಾಡ್ಕೊಡ್ತೇವೆ, ನೀವು ನಮ್ ಸಂಗಡ ಬಿ ಗೌರ್ಮೆಂಟ್ ಮಾಡ್ಬೋದು ಅಂತ ಎಲ್ಲ ಹಿಂಗ್ ಪಿಟಿಷನ್ ಸಿಗ್ತಾ ಇರ್ತಿವ್ರು. ಅವ್ರಿಗೆ ಹೋಗೋದ್ ಮನ್ಸಿದಿಲ್ಲ ನಮ್ ಇಂಡಿಯಾ ಬಿಟ್ಟು. ಸೊ ಆ ಟೈಮ್ನಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನ್ ಮಾಡ್ತೀವಿ, ರೆಸೊಲ್ಯೂಷನ್ ಪಾಸ್ ಮಾಡ್ತೀವಿ ಏನಂತ, ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಬೇಕು ನಮಗ್, ನೀವು ಸುಮ್ಮನೆ ಹೋಯ್ತೇವು ಮಾಡ್ತೇವೆ, ನೀವು ನಂಬಲೆ ಇನ್ನ ಇಂಡಿಯಾದಾಗ ಇರ್ತೇವೆ ನೀವು ಏನ್ ಇದು ಮಾಡ್ಬೇಡ್ರಿ, ನಮಗ್ ಪೂರಾ ಇಂಡಿಪೆಂಡೆನ್ಸ್ ಬೇಕು. ನಮ್ ಕಂಟ್ರಿಗೆ ನಾವು ಆಳುವಂತ ಕೆಪಾಸಿಟಿ ನಮಗ್ ಬಿ ಅದ, ವಿ ಕ್ಯಾನ್ ರೂಲ್ ಅವರ್ ಕಂಟ್ರಿ ಎಫೆಕ್ಟಿವ್ಲಿ ಅಂತಂದ್ ಅವ್ರ ಏನ್ ಮಾಡಿದ್ರು, ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಬೇಕಂತ 1929 ಡಿಸೈಡ್ ಮಾಡಿದ್ರು. ಸೊ ಹೂ ವಾಸ್ ದ ವೈಸ್ರಾಯ್ ಆಫ್ ಇಂಡಿಯಾ ವೆನ್ ಮಾಂಟೆಗೋ ಕ್ಲಾಂಫೋರ್ಡ್ ರಿಫಾರ್ಮ್ಸ್ ವೆರ್ ಇಂಟ್ರೊಡ್ಯೂಸ್? ಮಾಂಟೆಗೋ ಕ್ಲಾಂಫೋರ್ಡ್ ರಿಫಾರ್ಮ್ಸ್ ಅಂತಿದ್ರಿ ನಮ್ ಇಂಡಿಯನ್ ಹಿಸ್ಟ್ರಿ ಒಳಗ. ಅದು ಆಗ ಟೈಮ್ನಾಗ ಯಾರಿದ್ರು ಅಂದ್ರೆ ಲಾರ್ಡ್ ಕ್ಲಾಂಫೋರ್ಡ್. ಇವನ್ ಹೆಸರೇ ಯಾರು ವೈಸ್ರಾಯ್ ಇರ್ತಾರಂದ್ರ ಲಾರ್ಡ್ ಕ್ಲಾಂಫೋರ್ಡ್ ಟೈಮ್ನಾಗ, ಇದು ರಿಫಾರ್ಮ್ ಬಂದಿನ ಟೈಮ್ನಾಗ ಕ್ಲಾಂಫೋರ್ಡೆ ವೈಸ್ರಾಯ್ ಇರ್ತಾನ್ರಿ. ಅದಕ್ಕೆ ಅದ್ರ ಹೆಸರು ಕ್ಲಾಂಫೋರ್ಡ್ ರಿಫಾರ್ಮ್ ಅಂತಂದ್ ಕರ್ದಾರ.
ಸೊ ವಾಟ್ ಇಸ್ ದ ನಿಕ್ ನೇಮ್ ಆಫ್ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ? ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಇನ್ನೊಂದು ಹೆಸರು ಏನಿತ್ತು? ಈಗ ನಮಗೂ ಬಿ ನಿಕ್ ನೇಮ್ಸ್ ಇರ್ತಾವಲ್ಲ ಆ ಟೈಪ್, ಅದಕ್ಕೆ ಬಿ ಜಾನ್ ಕಂಪನಿ ಅಂತ ಕರಿತಿರೋದು. ಓಕೆ, ಜಾನ್ ಕಂಪನಿ ಒಂದ್ ನೆನಪಿಕೋರ್. ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಇನ್ನೊಂದು ಹೆಸರು ಏನಿತ್ತು, ನಿಕ್ ನೇಮ್ ಜಾನ್ ಕಂಪನಿ. ಇದ್ರ ಆಕ್ಚುಲಿ ನಾರ ಓದಿದ್ದಿಲ್ಲ, ಬಟ್ ಇಟ್ ಈಸ್ ವೆರಿ ನ್ಯೂ ಥಿಂಗ್ ಐ ಆಮ್ ಆಲ್ಸೋ ಲರ್ನಿಂಗ್ ಫಸ್ಟ್ ಟೈಮ್. ಸೊ ಹೂ ವಾಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಬ್ರಿಟನ್ ಡ್ಯೂರಿಂಗ್ ದ ರಿವೋಲ್ಟ್ ಆಫ್ 1857? ಪ್ರೈಮ್ ಮಿನಿಸ್ಟರ್ ಆಫ್ ಬ್ರಿಟನ್ ಯಾರಿದ್ರು? ನಮ್ಮ ಇಂಡಿಯಾದಾಗ ಯಾರು ರೂಲರ್ ಇದ್ರು ಅಂದ್ರ ಲಾರ್ಡ್ ಕ್ಯಾನಿಂಗ್ ಇದ್ರು, ಗವರ್ನರ್ ಜನರಲ್ ಇಂಡಿಯಾ ಒಳಗ. ಬಟ್ ಬ್ರಿಟನ್, ದ ಹೆಡ್ ಆಫ್ ಬ್ರಿಟನ್ ಒಳಗ ಯಾರಿದ್ರು ಪ್ರೈಮ್ ಮಿನಿಸ್ಟರ್ ಅಂದ್ರ ಲಾರ್ಡ್ ಪಾಲ್ಮೆಸ್ಟಾನ್. ಲಾರ್ಡ್ ಪಾಲ್ಮೆಸ್ಟಾನ್. ನೀವು ಗವರ್ನರ್ ಜನರಲ್ಸ್ ಮೇಲೆ ಭಾಳ ಸ್ಟಡಿ ಮಾಡ್ಬೇಕ್ರಿ. ಗವರ್ನರ್ ಜನರಲ್ಸ್ ಮೇಲೆ ಭಾಳ ಕ್ವಶನ್ಸ್ ಬರ್ತಾ ಇರ್ತಾವ. ವೇರ್ ವಾಸ್ ದ ಪ್ರೊವಿಷನಲ್ ಗವರ್ಮೆಂಟ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಆಜಾದ್ ಹಿಂದ್? ಆಜಾದ್ ಹಿಂದ್ ಫಾರ್ಮ್ಡ್ ಸಿಂಗಾಪುರ್. ದಿಸ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಸ್ಟಡಿ ಮಾಡಿದ ಕ್ವಶನ್ ದಾಗ ಇದು ಬಿ ಬಹಳ ಇಂಪಾರ್ಟೆಂಟ್ ಅದ. ಗದರ್ ಪಾರ್ಟಿ ಯಾವ ಪ್ಲೇಸ್ ನಾಗ ಆಗ್ಯದ ಅದು ಕ್ವಶನ್ ಬಿ ಬಹಳ ಸಲ ಬರ್ತದ. ಅದು ಯಾರು ಫಾರ್ಮ್ ಮಾಡ್ಯಾರ ಅದು ಬಿ ಬಹಳ ಸಲ ಎಕ್ಸಾಮ್ ದಾಗ ಬರ್ತದ. ಸೊ ಅದೇ ರೀತಿ ವೇರ್ ವಾಸ್ ದ ಪ್ರೊವಿಷನಲ್ ಗವರ್ಮೆಂಟ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಆಜಾದ್ ಹಿಂದ್ ಫಾರ್ಮ್? ಎಲ್ಲಿ ಫಾರ್ಮ್ ಆಗಿತ್ತು ಅಂದ್ರೆ ಆಜಾದ್ ಹಿಂದ್ ಸಿಂಗಾಪುರ್ ಒಳಗ. ಗದರ್ ಪಾರ್ಟಿ ಎಲ್ಲಾಗಿತ್ರಿ ಹೇಳ್ಬೋದಾ? ಯಾರ ಹೇಳ್ತ್ರಿ? Where was Gadar party? Gadar party formed. So Gadar party, the Gadar party co-synthesis also formed in the United States, but before decision of creation 1939 ಒಳಗ ಗದರ್ ಪಾರ್ಟಿ ಯುಎಸ್ ದ ಫಾರ್ಮ್ ಆಯ್ತದ. ಸಿಂಗಾಪುರ್ನಾಗ ಯಾವ್ದು ಅಂತಂದ್ರ ಆಜಾದ್ ಹಿಂದ್. ಆಜಾದ್ ಹಿಂದ್ ಇನ್ ಸಿಂಗಾಪುರ್, ಗದರ್ ಪಾರ್ಟಿ ಇನ್ USA. ವೆರಿ ವೆರಿ ಇಂಪಾರ್ಟೆಂಟ್. In which act the rule of East India Company ended? That is 1858 Act. 1857 ಒಳಗ ರಿವೋಲ್ಟ್ ಆಯ್ತು. ಒಂದ್ ವರ್ಷ ಆಗಿದ್ಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಪೂರಾ ವ್ಯಾನಿಶ್ ಆಗೋದು. ಓಕೆ, ಪೂರಾ ಈಸ್ಟ್ ಇಂಡಿಯಾ ಕಂಪನಿದು ಏನ್ ಬಿ ಪವರ್ಸ್ ಎಲ್ಲ ಏನ್ ಮಾಡಿದ್ರು, ಕ್ರೌನ್ ಕಸ್ಕೋತು. ನೆಕ್ಸ್ಟ್ ಕ್ವಶನ್, 40th ಕ್ವಶನ್. The Kakinada session of Indian National Congress which inspired the lunch of Vycom Satyagraha. Vycom Satyagraha was held in 1923. This is not that much important. The Cripps mission visited India during the regime of Lord Lightingo. ಇಂಥ ಕ್ವಶನ್ಸ್ ಬರ್ತಾವ. ಕ್ರಿಪ್ಸ್ ಮಿಷನ್ ಇಂಡಿಯಾಕ್ ಬಂದಿನ ಟೈಮ್ನಾಗ ಯಾರಿದ್ರು? ಆ ಟೈಮ್ನಾಗ ವೈಸ್ರಾಯ್ ಯಾರಿದ್ರು ಅಥವಾ ಗವರ್ನರ್ ಜನರಲ್ ಯಾರಿದ್ರು? ಲಾರ್ಡ್ ಲೈಟಿಂಗೋ. ಹೂ ಫೌಂಡೆಡ್ ದ ಇಂಡಿಯನ್ ಲೀಗ್? ಇಂಡಿಯನ್ ಲೀಗ್ ಯಾರು ಫೌಂಡ್ ಮಾಡಿದ್ರು? ಇದು ಕ್ವಶನ್ ಬಹಳ ಇಂಪಾರ್ಟೆಂಟ್. ಇಂಡಿಯನ್ ಲೀಗ್ ಇಸ್ ಫೌಂಡ್ ಬೈ ಶಿಶಿರ್ ಕುಮಾರ್ ಘೋಷ್. SK ಘೋಷ್ ಅಂತ ಬಿ ಕರೀತಾರೆ. SK ಘೋಷ್ ಆರ್ Shishir Kumar Ghosh. Indian League. Indian League is formed by Shishir Kumar Ghosh. The famous INA trials took place at the Red Fort, Delhi in 1945. Okay, INA ಏನೈತ್ರಿ? These are the like weapons. Okay, ಇದ್ರದ್ದು ಟ್ರಯಲ್ ಎಲ್ಲಾಗಿತ್ತು ಅಂತಂದ್ರ 1945 ಒಳಗ ಡೆಲ್ಲಿ ರೆಡ್ ಫೋರ್ಟ್ ಬಳಿ ಇದ್ರ ಟ್ರಯಲ್ಸ್ ಆಗಿರಿ. Who wrote the book The Origin of Indian National Congress? Origin of Indian National Congress and book ಯಾರು ಬರ್ದಿರು? Answer is Pattabi Sitaramaya. Very good. Pattabi Sitaramaya has written The Origin of Indian National Congress ಎಂಬ book ಬರೆದರ. ಇದು ಆಕ್ಚುಲಿ ನಂಗೆ ಬಿ ಗೊತ್ತಿದ್ದಿಲ್ಲ. ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. Pattabi Sitaramaya, The Origin of Indian National Congress. Who was the leader of revolt of 1857? At Jagdishpur ನಾಗ ಯಾರಿದ್ರು ಅಂದ್ರೆ Kanwar Singh was the leader at the Jagdishpur. The Congress in reality a civil war without arms. Who said this? The Congress in reality a civil war without arms. Who said this? ಯಾರು ಹೇಳಿದ್ರು ಅಂದ್ರ ಕಾಂಗ್ರೆಸ್ ರಿಯಾಲಿಟಿದಾಗ ಅದ ಹೆಂಗಂದ್ರ ಸಿವಿಲ್ ವಾರ್ ಮಾಡತ್ತಿದೇವ್ ಬಟ್ ನಮ್ಮಲ್ಲಿ ಆರ್ಮ್ಸ್ ಇಲ್ಲ. ಕಾಂಗ್ರೆಸ್ ಒಂದು ಯುದ್ಧ ಮಾಡ್ಲತ್ತದ ಬಟ್ ಅವ್ರ ಬಳಿ ಏನ್ ಬಿ ಹತ್ಯಾರಗಳಿಲ್ಲ. ಓಕೆ, ಸೊ ಅದು ಯಾರು ಹೇಳಿದ್ರು ಅಂದ್ರೆ ಸರ್ ಸೈಯದ್ ಅಹಮದ್ ಖಾನ್. ದ ಸೆಕೆಂಡ್ ವಿಸಿಟ್ ಆಫ್ ಸೈಮನ್ ಕಮಿಷನ್ ವಾಸ್ ಇನ್ 1929. ಓಕೆ, 1929 ದಾಗ ಸೆಕೆಂಡ್ ಟೈಮ್ ಬಂದ್ರು ಸೈಮನ್ ಕಮಿಷನ್. ನೇಮ್ ದ ವೈಸ್ರಾಯ್ ಆಫ್ ಇಂಡಿಯಾ ವೆನ್ ದ ರಾಲೆಟ್ ಆಕ್ಟ್ ವಾಸ್ ರಿಪ್ಲೇಸ್ಡ್. ಲಾರ್ಡ್ ರೀಡಿಂಗ್. ರಾಲೆಟ್ ಆಕ್ಟ್ ರಿಪ್ಲೇಸ್ ಆಗೋದು ಲಾರ್ಡ್ ರೀಡಿಂಗ್ ಎಂಬರು ವೈಸ್ರಾಯ್ ಆಗೋದು. Who was the president of Indian National Congress in Gaya session? Very important. Gaya session ಬಹಳ ಸಲ ಬರ್ತದ. 1922 ದಾಗ ಯಾರಿದ್ರು ಪ್ರೆಸಿಡೆಂಟ್ ಅಂದ್ರೆ CR Das. When did Gandhiji started Sabarmati Ashram? Start the Sabarmati 1916 ಒಳಗ.
1916 ಒಳಗ ಸಾಬರ್ಮತಿ ಆಶ್ರಮ ಏನ್ ಮಾಡ್ಯಾರ ಗಾಂಧೀಜಿ ಸ್ಟಾರ್ಟ್ ಮಾಡ್ಯಾರ. Okay, so these were the important questions we have seen. ಫಸ್ಟ್ ಏನ್ ಹಿಡಿದು ನೀವು ನೋಡ್ಬೇಕಿತ್ತು ಅಂದ್ರೆ ಇಂಪಾರ್ಟೆಂಟ್ ಇದ್ರಾಗ ಭಾಳ ಅರೌಂಡ್ 50 ಕ್ವಶನ್ಸ್ ಒಳಗ 20-30 ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಅವ, ಭಾಳ ಸಲ ರಿಪೀಟೆಡ್ ಕ್ವಶನ್ಸ್ ಅವ. ಅದ್ರ ಕಡೆ ನೆನ್ಪಿಟ್ಕೋಬೇಕು ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ಅದೇ ರೀತಿ ಸಮ್ ಆಫ್ ದ ಪಾಲಿಟಿ ಕ್ವಶನ್ಸ್ ಆಲ್ಸೋ ವಿಲ್ ಸಿ ಟುಡೇ. One minute. ಓಕೆ, ಇದು ಪಾಲಿಟಿ ಫಸ್ಟ್ ನಾ ನಿಮಗೆ ವಿಡಿಯೋ ಹಾಕಿದೆ ರೀ. ಫಸ್ಟ್ ಪಾಲಿಟಿ ನಮ್ದು MCQ ವಿಡಿಯೋ ಕಳ್ಸಿದೆ ನಿಮ್ಗೆ, ನಾನು ನೋಡಿರ್ಬೇಕು ನೀವು ಮೇ ಬಿ. ಪಾಲಿಟಿ ಓದಪ್ಪರ್ ಇದು ಏನೋ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದು ಸ್ವಲ್ಪ ಸೆಂಡ್ ಮಾಡಿದೆ ನಿಮ್ಗೆ. ಓಕೆ, ಸೊ ಪಾಲಿಟಿ ಇಂಪಾರ್ಟೆಂಟ್ MCQs ನಾವು ನೋಡ್ಬೇಕಿತ್ತು ಅಂದ್ರ ಇದು ಆಲ್ಮೋಸ್ಟ್ ಆಗಿಂದ ಒಂದ್ಸಲ, ಇನ್ನೊಂದ್ಸಲ ನೋಡ್ರಿ. ಮತ್ತೆ ಸೆಕೆಂಡ್ ಪಾಲಿಟಿ MCQs ಟೈಮ್ ಸಿಕ್ಕರು ಅದು ಬಿ ನೋಡ್ರಿ. ಓಕೆ, ಸೊ ಸೆನೆಟ್ ಇಸ್ ದ ನೇಮ್ ಆಫ್ ಪಾರ್ಲಿಮೆಂಟ್ ಆಫ್ ವಿಚ್ ಕಂಟ್ರಿ? ಅಂದ್ರೆ ನಮ್ ಕಂಟ್ರಿದಾಗ್ರಿ ಪಾರ್ಲಿಮೆಂಟಿಗೆ ಏನಂತೇವ್ ಸದನ ಅಂತೇವ್. ಓಕೆ, ಸದನ ಆಗ್ಲಿ ಪಾರ್ಲಿಮೆಂಟ್ ಅಂತ ಹೆಸರು ಕರಿತೇವ್. ಅದೇ ರೀತಿ ಸೆನೆಟ್ ಅಂತ ಸೆನೆಟ್ ಅಂತ ಯಾವ ಕಂಟ್ರಿದಾಗ ಕರೀತಾರ ಪಾರ್ಲಿಮೆಂಟಿಗೆ ಅಂದ್ರ ಇಸ್ರೇಲ್ ಒಳಗ್ ಸೆನೆಟ್ ಅಂತ ಕರೀತಾರ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ ಇಷ್ಟು ಸಲ ಬಂದ ಎಕ್ಸಾಮ್ದಾಗ, UPSC ದಾಗ ಬಿ ಬಂದಿನ ಕ್ವಶನ್ ಅದ, IS ಎಕ್ಸಾಮ್ ದಾಗ ಬಂದ ಕ್ವಶನ್. The Mandal Commission was constituted during the tenure of which of the following prime minister? ಈ ಮಂಡಲ್ ಕಮಿಷನ್ ಅಂಬುದು ಬಂದಿತ್ರಿ. ಮಂಡಲ್ ಕಮಿಷನ್ ಯಾಕೆ ಬಂದಿತ್ತು ಗೊತ್ತದ? ಮಂಡಲ್ ಕಮಿಷನ್ ಬರ್ಲಕ್ ಮೇನ್ ಕಾರಣ ಅಂತಂದ್ರ OBC ರಿಸರ್ವೇಶನ್ ಆಗ್ಯದ ನೋಡ್ರಿ. OBC ರಿಸರ್ವೇಶನ್ ಅಂದ್ರೆ ಏನ್ರಿ? ಈಗ ನಮ್ಮ ರಿಸರ್ವೇಶನ್ ಏನದ SC ST ದವರಿಗೆ ರಿಸರ್ವೇಶನ್ ಇರುತ್ತರಿ. ಅದೇ ರೀತಿ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ OBC ಅಂತ ಬಿ ಬಂದಿದ ಒಂದ್ ಇಂಡಿಯಾದಾಗ, OBC ಅಂತ ಕರೀತಾರ. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಒಳಗ ಬೇರೆ ಬೇರೆ ಎಲ್ಲ ಬಿ ಬರ್ತಾರ ಅದ್ರೊಳಗೆ. ಸೊ ಅದ್ರ ರಿಸರ್ವೇಶನ್ ಯಾವಾಗ ಬಂದಿತ್ತು ಅಂದ್ರ, ಅದ್ರ ರಿಸರ್ವೇಶನ್ ಆಗ್ಲಕ್ ಮೇನ್ ಕಾರಣ ಯಾರು ಅಂದ್ರ ಮಂಡಲ್ ಕಮಿಷನ್. OBC ರಿಸರ್ವೇಶನ್ ಆಗ್ಲಕ್ ಮೇನ್ ಕಾರಣ ಯಾರು? ಮಂಡಲ್ ಕಮಿಷನ್. ಆ ಮಂಡಲ್ ಕಮಿಷನ್ ಆಗಪರಿ ಯಾರ್ ಪ್ರೈಮ್ ಮಿನಿಸ್ಟರ್ ಇದ್ರು OBC ರಿಸರ್ವೇಶನ್ ಆಗಪರಿ? OBC ರಿಸರ್ವೇಶನ್ ಆಗಪರಿ ನಮ್ ಕಂಟ್ರಿ ತುಂಬಾ ಒಂದ್ ಧಿಂಕಿ ಹತ್ತಿದಿರ್ತದ್ರಿ. OBC ರಿಸರ್ವೇಶನ್ ಆಗೋದು ಅಷ್ಟು ಈಜಿ ಇದ್ದಿಲ್ಲ. ರಿಸರ್ವೇಶನ್ ಮಾಡ್ಲಕ್ ಅದ್ರ ಕೈ ಹಾಕಿನವ್ರು ಯಾರು ಅಂದ್ರ ಮೊರಾರ್ಜಿ ದೇಸಾಯಿ ಗೌರ್ಮೆಂಟ್ ಇತ್ತು ಆ ಟೈಮ್ನಾಗ. ಮೊರಾರ್ಜಿ ದೇಸಾಯಿ ವಾದ ಪ್ರೈಮ್ ಮಿನಿಸ್ಟರ್. ಬಟ್ ಇವ್ರದ್ದು ಇಷ್ಟು ಅನ್ಲಕ್ಕಿ ಇದ್ರು ಗೊತ್ತದ, ಈ OBC ರಿಸರ್ವೇಶನ್ ತಂದಿನ ಕಡೆ ಪೂರ ಅವ್ರ ಜಿಂದಗಿದಾಗ ಇನ್ನೊಂದ್ಸಲ ಗೆದ್ದಿಲ್ಲ. ಅವ್ರ ಪ್ರೈಮ್ ಮಿನಿಸ್ಟರ್ ಆಗಿಲ್ಲ, ಅವ್ರದ್ದು ಇನ್ನೊಂದ್ಸಲ ಪಾರ್ಟಿ ಗೆದ್ದಿಲ್ಲ. ಆಗೋತಿನ ನೋಡಿದ ಅವ್ರ ಪಾರ್ಟಿ ಬಂದ್ ಆದಂಗೆ ಆಗೋಯ್ತು. ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ರು ಬಿ ನೋಡ್ರಿ ಇಂಡಿಯಾದಾಗ ಹೆಂಗಿರ್ತದೆ. ರಿಸರ್ವೇಶನ್ ಆಗಿನ ಟೈಮ್ನಾಗ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಶನ್ ಕೊಡ್ಬೇಡ್ರಿ ಅಂತ ಭಾಳ ಹೈ ಕ್ಲಾಸ್ ಮಂದಿ ಆಗ್ಲಿ ಮಿಡಲ್ ಕ್ಲಾಸ್ ಮಂದಿ ಆಗ್ಲಿ ಭಾಳ ಅಪೋಸ್ ಮಾಡಿರೋದು. ಬಟ್ ಅವ್ರು ಮಾಡಿದ್ರು. ಅದ್ರ ಕಡೆಯಿಂದ ಅವ್ರಿಗೆ ಒಟ್ಟ ಗೌರ್ಮೆಂಟೇ ಫಾರ್ಮ್ ಆಗಲಕ್ ಆಗಿಲ್ಲ. OBC ರಿಸರ್ವೇಶನ್ ಕಡೆಯಿಂದ ಮಂಡಲ್ ಕಮಿಷನ್ ಬಂದಿತ್ತು. ಮಂಡಲ್ ಕಮಿಷನ್ ಯಾರ್ ಅಂಡರ್ ಇತ್ತು ಅಂತಂದ್ರ ಮೊರಾರ್ಜಿ ದೇಸಾಯಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಭಾಳ ಸಲ ಎಕ್ಸಾಮ್ ನ ಬರ್ತದೆ, ರಿಪೀಟೆಡ್ಲಿ ಬರ್ತದೆ. ಸೊ ಇನ್ ವಿಚ್ ಇಯರ್ ಫಸ್ಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ವಾಸ್ ಸೆಟ್ ಅಪ್ ಇನ್ ಇಂಡಿಯಾ? ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ ಅರ್ಥ ಏನ್ರಿ? ಈಗ ನಾವೇನ್ UPSC ಬರಿತೇವಲ್ಲ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಗ್ಲಿ, KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಗ್ಲಿ, ಇಂಥವು ಯಾವಾಗ ಸೆಟ್ ಅಪ್ ಮಾಡಿರೋ ಅಂತಂದ್ರ ಇನ್ ದ ಇಯರ್ ಆಫ್ 1926 ಒಳಗ ಫಸ್ಟ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸ್ಟಾರ್ಟ್ ಮಾಡಿದ್ರು. For which of the following period the Attorney General is appointed in India? ಇವೆಲ್ಲ ನಾವು ಓದ್ತೇವ್ರಿ. ನಾವು ಇದು ಹಿಸ್ಟ್ರಿ ಕ್ಲಾಸಸ್, ಹಿಸ್ಟ್ರಿ ಇನ್ನೊಂದ್ 2 ದಿನದಾಗ ನಾವು MCQs ಮುಗಿಸಿ ಪಾಲಿಟಿಕ್ ಮತ್ ಬರಪರಿ ನಿಮ್ಗೆ ಅಟಾರ್ನಿ ಜನರಲ್ ಅಂದ್ರ ಯಾರು, ಅವ್ರ ಕೆಲಸ ಏನಿರ್ತದ ಅಂತೆಲ್ಲ ಗೊತ್ತೈತಿ. ನಿಮ್ಗೆ ನಾ ಹೇಳಿದೆ, ನಿಮಗ್ ಅಟಾರ್ನಿ ಜನರಲ್ ಯಾರು ಇರ್ತಾರ ಅಂದ್ರ ಲಾ ಆಫೀಸರ್ ಇರ್ತಾರ ಅಂತ ಹೇಳಿದೆ ನಿಮ್ಗೆ. ಹಿ ಇಸ್ ದ ಲಾ ಆಫೀಸರ್. ಈಗ ಗೌರ್ಮೆಂಟ್ ಅದಂತ ತಿಳ್ಕೊರಿ. ಈಗ ನಮ್ಮಲ್ಲಿ ಮೋದಿ ಗೌರ್ಮೆಂಟ್ ಅದರಿ. ಈಗ ನಾಳೆಗ್ ನಾ ಏನ್ ಮಾಡ್ತೇವೆ, ಮೋದಿ ಗೌರ್ಮೆಂಟ್ ಮೇಲೆ ಕೇಸ್ ಮಾಡ್ತೇವೆ. ಇವ್ರಿಗೆ ಕರೋನಾ ಹ್ಯಾಂಡಲ್ ಮಾಡಕ್ ಬರೋ ಅಂತದ, ಇವ್ರ ಕಡೆಯಿಂದ 7 ಲಕ್ಷ ಕೇಸಸ್ ಆಗ್ಯಾವ ಕರೋನಾ ಇಂಡಿಯಾದಾಗ ಅಂತ ನಾ ಮೋದಿ ಗೌರ್ಮೆಂಟ್ ಮೇಲೆ ಕೇಸ್ ಮಾಡ್ತೇವೆ. ಹೋಗಿ ನಾ ಯಾರ ಮೇಲೆ ಬಿ ಕೇಸ್ ಮಾಡ್ಬೋದು, ನಂಗೆ ಹಕ್ಕದ. ಈಗ ನಾ ಮೋದಿ ಗೌರ್ಮೆಂಟ್ ಮೇಲೆ ಕೇಸ್ ಮಾಡ್ದಂದ್ರ ಈಗ ಮೋದಿ ಗೌರ್ಮೆಂಟ್ ಕಡೆಯಿಂದ ಒಬ್ರು ಹೋರಾಡರ್ ಬೇಕಲ್ಲ, ವಕೀಲ್. ಸುಮ್ಮನೆ ಯಾರು ಬಿ ಅಲ್ತು ಫಲ್ತು ವಕೀಲ್ ಹೋರಾಡಿದ್ರು ನಡೆಯಲ್ಲ.
ಸೊ ಅವ್ರ ಬಲ್ ಒಬ್ಬ ಸ್ಪೆಷಲೈಸ್ಡ್ ವಕೀಲ್ ಇರ್ತಾನೆ, ಅವನಿಗೆ ಏನ್ ಕರೀತಾರ ಅಂದ್ರೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಕರೀತಾರ. ಓಕೆ, ಸೊ ಈ ಅಟಾರ್ನಿ ಜನರಲ್ಗೆ ಎಷ್ಟು ದಿನ ಅವ ಅಪಾಯಿಂಟ್ಮೆಂಟ್ ಮಾಡ್ತಾರ, ಅವ್ನಿಗೆ ಎಷ್ಟು ವರ್ಷ ಅಪಾಯಿಂಟ್ಮೆಂಟ್ ಮಾಡ್ತಾರ ಅಂದ್ರ ಅವ್ರಿಗೆ ಏನ್ ಬಿ ಪೀರಿಯಡ್ ಆಫ್ ಟೈಮ್ ಇರಲ್ಲ. ಪ್ರೆಸಿಡೆಂಟ್ ಮನ್ಸ್ ಮಾಡಿದ್ರೆ ಅವ್ರಿಗೆ ಏಸ್ ದಿನ ಬಿ ಅಪಾಯಿಂಟ್ಮೆಂಟ್ ಮಾಡಿಕ್ಬಹುದು. ಪ್ರೆಸಿಡೆಂಟ್ ಮೇಲೆ ಡಿಪೆಂಡ್ ಇರ್ತದ. ಪ್ರೆಸಿಡೆಂಟ್ ಕೈದಾಗ ಇರ್ತಾವ ಅವ್ರ ಪೋಸ್ಟ್, ಅವ್ರೇನ್ ಎಲೆಕ್ಷನ್ ಆಗಲ್ಲ ಅವ್ರಿಗೆ. ಓಕೆ, ನೆಕ್ಸ್ಟ್, ಅಕಾರ್ಡಿಂಗ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದ ವೇಕೆನ್ಸಿ ಆಫ್ ಆಫೀಸ್ ಆಫ್ ದ ಪ್ರೆಸಿಡೆಂಟ್ ಆಫ್ ಶಾಲ್ ಬಿ ಫಿಲ್ಡ್ ವಿದಿನ್. ಇದು ಕ್ವಶನ್ ಇಷ್ಟು ಸಲ ಬಂದದ. ನಾವು ಒಂದ್ಸಲ ಪಿಡಿಒ ಎಕ್ಸಾಮ್ ಕೊಟ್ಟಿದ್ರಿ, ಆ ಟೈಮ್ನ ಬರೀ ಇಂಥ ಕ್ವಶನ್ಸ್ ಇದ್ದು. ಆಫೀಸ್ ಪ್ರೆಸಿಡೆಂಟ್ ಆಫೀಸ್ ಖಾಲಿ ಐತೆ ಎಷ್ಟು ತಿಂಗಳ ಭರ್ತಿ ಮಾಡ್ತಾರ, ಮತ್ತ ಗವರ್ನರ್ ಆಫೀಸ್ ಖಾಲಿ ಇದ್ರೆ ಎಷ್ಟು ತಿಂಗಳ ಭರ್ತಿ ಮಾಡ್ತಾರ, ಯಾರ ಸತ್ತರ್ ಹೆಂಗ್ ಮಾಡ್ತಾರ, ಇಂಥ ಕ್ವಶನ್ಗಳು ಬಹಳ ಬರ್ತಾವ. ಸೊ ಇದ್ರಾಗ ನೋಡ್ರಿ ಆನ್ಸರ್ ಎಷ್ಟು ಏನದ್ರಿ, 6 months. 6 monthsನಾಗ ಪ್ರೆಸಿಡೆಂಟ್ ಪೋಸ್ಟ್ ಖಾಲಿ ಆಯ್ತು, ಏನ್ರ ಅವ್ರ ಪ್ರೆಸಿಡೆಂಟ್ ಸತ್ತರು, ಇಲ್ಲಾದ್ರ ಪ್ರೆಸಿಡೆಂಟ್ ಏನ್ರ ಆಯ್ತು ಅಂದ್ರೆ ಬಿ 6 ತಿಂಗಳದಾಗ ಅದು ಪೋಸ್ಟ್ ಫಿಲ್ ಮಾಡ್ಬೇಕು. 6 months. Next, an appeal can be made in the Supreme Court of India in Supreme Court ದಾನೆ ಏನ್ ಬಿ ಕೇಸ್ ತಗೊಂಡ್ ಹೋಯ್ತು ಅಂದ್ರೆ ನಡೆಯಲ್ಲ. ನಾಳೆಗೆ ಏನ್ರ ಒಂದ್ ಕಳ್ಳ ಆಯ್ತಪ್ಪ, ನಿಮ್ ಮನೆಗೆ ಏನ್ರ ಕಾಳು ಮಾಡಿದ್ರು, ಯಾರ ಬಂದ್ ಕಾಳವ್ರು ಹೋಗಿ ನಾ ಸುಪ್ರೀಂ ಕೋರ್ಟ್ ದಾಗ ಅಪೀಲ್ ಮಾಡ್ತೀನಿ ಅಂದ್ರೆ ನಡೆಯಲ್ಲ. ಸುಪ್ರೀಂ ಕೋರ್ಟ್ ನಾಗ ಇವೇ ಕೇಸ್ ಒಯ್ಬೇಕು ಅಂತ ಸ್ಪೆಷಲೈಸೇಷನ್ ಅದ. ಸ್ಪೆಷಲಿ ಯಾವ ಮ್ಯಾಟರ್ ಮೇಲೆ ಸುಪ್ರೀಂ ಕೋರ್ಟ್ ನಾಗ ಕೇಸಸ್ ಒಯ್ತೇವ ಅಂತಂದ್ರ ಸಿವಿಲ್ ಕೇಸಸ್ಗಳು, ಕ್ರಿಮಿನಲ್ ಕೇಸಸ್ಗಳು ಮತ್ತು ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸ್. ಈಗ ನಂಬಲ್ಲಿ ಏನ್ ಮಾಡ್ತಾವ, ಈ ಕರ್ನಾಟಕ ಸ್ಟೇಟ್ ಅದ, ತಮಿಳುನಾಡು ಸ್ಟೇಟ್ ಅದ, ಇವೆರಡು ಏನ್ ಮಾಡ್ತಾವ, ಕಾವೇರಿ ನೀವು ರಿವರ್ ಕಡಿಂದ ಕಂಟಿನ್ಯೂ ಜಗಳಾಡ್ತಾ ಇರ್ತಾವ. ಅಂತ ಡಿಸ್ಪ್ಯೂಟ್ಗಳೆಲ್ಲ ಎಲ್ಲಿ ಸಾಲ್ವ್ ಆಯ್ತಾವ, ಸುಪ್ರೀಂ ಕೋರ್ಟ್ ಒಳಗ. ಅದು ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸ್ ಅಂತ ಕರಿತಾರ. ಇಂಟರ್ ಸ್ಟೇಟ್ ಮ್ಯಾಟರ್ಸ್, ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸ್. ಈಗ ನಾಳೆಗೆ ಬಂದ್ ಕಾನ್ಸ್ಟಿಟ್ಯೂಷನ್ ದಾಗ ಯಾರು ಬಿ ಏನ್ ಬಿ ಚೇಂಜ್ ಮಾಡ್ಬೋದು ಗೌರ್ಮೆಂಟ್ ದವ್ರು ಬಂದ್. ಆ ಟೈಮ್ನಾಗ ಬಿ ನಾವ್ ಏನ್ ಮಾಡ್ತೇವೆ, ಸುಪ್ರೀಂ ಕೋರ್ಟ್ ನ ಹೋಗಿ ಪಿಟಿಷನ್ ಹಾಕ್ತೇವೆ, ಇವ್ರು ಹಿಂಗ್ ಕಾನ್ಸ್ಟಿಟ್ಯೂಷನ್ ದಾಗ ಚೇಂಜ್ ಮಾಡತ್ತಾರ, ಚೇಂಜಸ್ ಮಾಡ್ಲತ್ತಾರ ಅಂತ. ನಾಳೆಗ್ ಬಂದ್ ಏನ್ ಮಾಡ್ತಾರ, ರಿಸರ್ವೇಶನ್ ಇಲ್ಲಪ್ಪ ಇಂಡಿಯಾದಾಗ ಅಂತಂದ್ರೆ ರಿಸರ್ವೇಶನ್ ಪೂರಾ ತೆಗ್ದಾಕ್ತಾರ. ಬಟ್ ಅದ್ ತೆಗಿಲಕ್ ಬರಲ್ಲ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅದಲ್ಲಿ ನಮಗ್ ಬಚಾಸ್ಕೊಳಕ್. ಸೊ ಆ ರೀತಿ ಸುಪ್ರೀಂ ಕೋರ್ಟ್ ಮೇಲೆ ಏನೇನ್ ಕೇಸ್ ಹೋಯ್ತೇವೆ ಅಂತಂದ್ರೆ ಸಿವಿಲ್ ಕೇಸಸ್ ಹೋಯ್ತೇವೆ. ಸಿವಿಲ್ ಅಂತಂದ್ರೆ ಅರ್ಥ ಏನ್ರಿ, ನಾವು ಡೇ ಟು ಡೇ ಲೈಫ್ ನಮ್ದು ಏನ್ ಬಿ ಇದಿರ್ತಾವ. ಕ್ರಿಮಿನಲ್ ಕೇಸಸ್ ಅಂದ್ರೆ ಏನು, ಮರ್ಡರ್ ಕೇಸ್ ಆಗ್ಲಿ, ಇಂಥ ಯಾವ ಬಿ ಕೇಸಸ್, ರೇಪ್ ಕೇಸಸ್, ಮರ್ಡರ್ ಕೇಸಸ್, ಇವು ಬಿ ಒಯ್ಬೋದು. ಮತ್ತೆ ಇನ್ನೊಂದ್ ಯಾವ ಅಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸ್, ಅಂದ್ರೆ ಕಾನ್ಸ್ಟಿಟ್ಯೂಷನ್ ದಾಗ ಏನಾರ ಚೇಂಜಸ್ ಆಯ್ತು, ಕಾನ್ಸ್ಟಿಟ್ಯೂಷನ್ ದಾಗ ಏನಾರ ಮಿಸ್ಬಿಹೇವ್ ಆಯ್ತು ಅಂದ್ರೆ ಬಿ ಅವು ಬಿ ಕೇಸಸ್ ಎಲ್ಲಿಗೆ ಹೋಯ್ತು, ಸುಪ್ರೀಂ ಕೋರ್ಟಿಗೆ ಹೋಗ್ತಾವ. An appeal can be made in the Supreme Court of India, that is civil, criminal and constitutional matters. Who appoints chairman of UPSC? Very very important chairmans ಎಲ್ಲ ಯಾರು ಅಪಾಯಿಂಟ್ ಮಾಡ್ತಾರ ನಿಮ್ಮನ್ನ ಹೇಳಿದೆ, ಜಸ್ಟ್ ಪ್ರೆಸಿಡೆಂಟ್. ರಿಮೆಂಬರ್, ಪ್ರೆಸಿಡೆಂಟ್ ದಂಧೆನೆ ಅಪಾಯಿಂಟ್ಮೆಂಟ್ ಮಾಡೋದು ಇರ್ತದೆ. ಓಕೆ, ಪ್ರೆಸಿಡೆಂಟ್ ಕೆಲಸ ಏನ್ರಿ, ಅಪಾಯಿಂಟ್ಮೆಂಟ್ ಮಾಡೋದು ದೊಡ್ಡ ದೊಡ್ಡ ಪೋಸ್ಟ್ಗಳು. ಪ್ರೈಮ್ ಮಿನಿಸ್ಟರ್ಗೆ ಯಾರು ಅಪಾಯಿಂಟ್ ಮಾಡ್ತಾರ ಹೇಳ್ಬೋದು ಯಾರ? Who appoints Prime Minister of India? ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ ಮಾಡಿನವ್ರು ಇರ್ತಾರ, ಎಲೆಕ್ಟ್ ಮಾಡಿನವ್ರು ಇರ್ತಾರ? ಪ್ರೈಮ್ ಮಿನಿಸ್ಟರ್ಗೆ ಎಲೆಕ್ಟ್ ಮಾಡ್ತಾರ. ಪ್ರೈಮ್ ಮಿನಿಸ್ಟರ್ ಎಂದಿಗೂ ಅಪಾಯಿಂಟ್ ಆಗಲ್ಲ. ಅಪಾಯಿಂಟ್ ಅಂದ್ರೆ ಅರ್ಥ ಏನು, ನಾವು ಹೋಗಿ ನೌಕರಿ ಹಚ್ಕೊಡೋದು. ಬಟ್ ಪ್ರೈಮ್ ಮಿನಿಸ್ಟರ್ಗೆ ಯಾರಿಗೂ ನೌಕರಿ ಹಚ್ಕೊಡೋದು ಹತ್ತಲ್ಲ, ಅವ್ರಿಗೆ ಜನನೇ ಗೆದಿಸ್ತಾರ ಅವ್ರಿಗೆ. ಸೊ ಪ್ರೈಮ್ ಮಿನಿಸ್ಟರ್ ಈಸ್ ಎಲೆಕ್ಟೆಡ್, ನಾಟ್ ಅಪಾಯಿಂಟೆಡ್. ಪ್ರೈಮ್ ಮಿನಿಸ್ಟರ್ ಓತ್ ಯಾರು ಕೊಡ್ತಾರ ಅಂದ್ರೆ ಪ್ರೆಸಿಡೆಂಟ್ ಕೊಡ್ತಾರ. ಇಂಥವೆಲ್ಲ ನೀವು ಡಿಫರೆನ್ಸಸ್ ತಿಳ್ಕೋಬೇಕು. ಓಕೆ, ಸೊ ಹೂ ಡಿಟರ್ಮೈನ್ಸ್ ದ ಕಂಪೋಸಿಷನ್ ಆಫ್ UPSC? UPSC ಮತ್ ಬಂತು ನೋಡ್ರಿ, UPSC ಬಂತು, ಪ್ರೆಸಿಡೆಂಟ್. ಏನ್ ಬಿ ಇಂಪಾರ್ಟೆಂಟ್ ಥಿಂಗ್ಸ್ ಇರ್ತಾವ ಅದೆಲ್ಲ ಪ್ರೆಸಿಡೆಂಟ್ ದಂಧೆನೆ ಮಾಡ್ತಾರ. ವಿಚ್ ಅಮಂಗ್ ದ ಫಾಲೋವಿಂಗ್ ಕಾನ್ಸ್ಟಿಟ್ಯೂಷನ್ ಇಸ್ ಸಿಮಿಲರ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಇದು ಬೇರೆ ಬೇರೆ ಯಾವ ದೇಶದ ಕಾನ್ಸ್ಟಿಟ್ಯೂಷನ್ ಸೇಮ್ ಅದ? ಕೆನಡಾ ಕಾನ್ಸ್ಟಿಟ್ಯೂಷನ್. ಕೆನಡಾದಾಗ ಹೆಂಗದ್ರಿ, ಸೆಂಟರ್ ನಮ್ಮ ಪ್ಲೇಗ್, ನಮ್ದು ಹೆಂಗದ್ರಿ, ಗೌರ್ಮೆಂಟ್ ಒಳಗ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಅಂತ ಇರ್ತಾವ ಎರಡು. ಸೆಂಟ್ರಲ್ ಗೌರ್ಮೆಂಟ್ ಬಹಳ ಪವರ್ಫುಲ್ ಇರ್ತದೆ. ಯಾಕಂದ್ರ ಸೆಂಟ್ರಲ್ ಗೌರ್ಮೆಂಟ್ ಒಳಗ ಬಜೆಟ್, ಮನಿ ಬಿಲ್ ಎಲ್ಲ ಇದು ಮಾಡಂತ ಒಂದು ಕೆಪಾಸಿಟಿ ಇರ್ತದೆ ಸೆಂಟ್ರಲ್ ಗೌರ್ಮೆಂಟ್ ಒಳಗ. ಬಜೆಟ್ ಹ್ಯಾಂಡಲ್ ಮಾಡ್ತಾರ ಸೆಂಟ್ರಲ್ ಗೌರ್ಮೆಂಟ್. ಡಿಫೆನ್ಸ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕೈದಾಗ ಇರ್ತದ. ನಮ್ ದೇಶದ ಸೆಕ್ಯೂರಿಟಿ ಆಗ್ಲಿ, ಆರ್ಮಿ ಆಗ್ಲಿ, ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ನಾಗ ಇರ್ತದೆ. ನಮ್ಮಲ್ಲಿ ಸ್ಟೇಟ್ ಗೌರ್ಮೆಂಟ್ ನಾಗ ಇರಲ್ಲ ಅವೆಲ್ಲ ಪವರ್ಸ್. ಸೊ ಹಾಗಾಗಿ ಸ್ಟೇಟ್ ಏನಿರ್ತದ ಥೋಡೆ ವೀಕ್ ಇರ್ತದೆ ಕಂಪೇರಿಂಗ್ ಟು ಸೆಂಟರ್. ಸೊ ಅದ್ರ ಕಡೆಯಿಂದ ಇಂಥ ಯಾವ್ದ್ ಕಂಟ್ರಿದ ಜಗದಾಗ ಸೆಂಟ್ರೇ ಸಾಂಗ್ ಅದ ನಮ್ ಇಂಡಿಯನ್ ಅಪ್ಲೈ ಅಂತಂದ್ರೆ ಕೆನಡಾ. ಕೆನಡಾ ಇಸ್ ದ ಕಂಟ್ರಿ ವೇರ್ ನಮ್ ಇಂಡಿಯಾದ ಅಪ್ಲೈನೆ ಅಲ್ಲಿ ಬಿ ಸೆಂಟರ್ ಸ್ಟ್ರಾಂಗ್ ಅದ. ದ ವೈಸ್ ಪ್ರೆಸಿಡೆಂಟ್ ಇಸ್ ಎಲೆಕ್ಟೆಡ್ ಬೈ ಅನ್ ಎಲೆಕ್ಟ್ರಲ್ ಕಾಲೇಜ್ ಕಂಪ್ರೈಸಿಂಗ್ ವೋಟ್ಸ್ ಆಫ್. ಹೇಳ್ಬೇಕಪ್ಪ ಈಗ ನೀವು ವೈಸ್ ಪ್ರೆಸಿಡೆಂಟ್ ಯಾರ್ಯಾರು ವೋಟ್ ಹಾಕ್ತಾರ ಹೇಳ್ಬೇಕು. ಇವತ್ತು ಅದ್ರ ಆನ್ಸರ್ ತೋರ್ಸಲ್ಲ. ಹೇಳ್ತೀರಿ ಯಾರು ವೋಟ್ ಹಾಕ್ತಾರ ವೈಸ್ ಪ್ರೆಸಿಡೆಂಟ್ಗೆ? Can you tell me how many people vote for vice president?
ಸರ್ ವೈಸ್ ಪ್ರೆಸಿಡೆಂಟ್ ಮಾಡ್ತಾರೇನಲ್ಲ ರೀ ಅವ್ರೊಬ್ಬರೇ ಅಪಾಯಿಂಟ್ ಮಾಡ್ತಾರೇನೋ ರೀ ಇಲ್ಲ ಅವ್ರದ್ದು ಎಲೆಕ್ಷನ್ ಆಯ್ತು ಎಲೆಕ್ಷನ್ ಆಯ್ತಾ ರೀ लोकसभा के 2 मेंबर्स प्रेसिडेंट को कौन कौन इलेक्ट करते हो वो बोलो आप प्रेसिडेंट को ಪ್ರೆಸಿಡೆಂಟ್ ಗೆ ಯಾರು ಎಲೆಕ್ಷನ್ ಮಾಡ್ತಾರೆ ಹೇಳ್ರಿ ಯಾರು ವೋಟ್ ಹಾಕ್ತಾರೆ लोकसभा मेंबर्स 2 लोकसभा मेंबर्स राज्यसभा मेंबर राज्यसभा हाँ और ಲೋಕಸಭಾ ರಾಜ್ಯಸಭಾ ಕಲ್ತ್ ಏನಂತೀವಿ ನಾವು पार्लियामेंट ಲೋಕಸಭಾ ರಾಜ್ಯಸಭಾ ಪ್ರೆಸಿಡೆಂಟ್ ಮೂಗರಿಗೆ ಕಲ್ತ್ ಪಾರ್ಲಿಮೆಂಟ್ ಅಂತೀವಿ ಖಾಲಿ ಲೋಕಸಭಾ ರಾಜ್ಯಸಭಾ ಪಾರ್ಲಿಮೆಂಟ್ ಅಂಬಲ್ಲ ಓಕೆ ಹಾ ಲೋಕಸಭಾ ರಾಜ್ಯಸಭಾ ಹಾಕ್ತಾರ ವೋಟ್ ಮತ್ತೆ ಯಾರು ಹಾಕ್ತಾರ ಪೂರಾ MLA ಗಳು ಹಾಕ್ತಾರ ವೋಟ್ ಇವನಿಗೆ ಪ್ರೆಸಿಡೆಂಟ್ ಪೂರಾ MLA ಅಂದ್ರೆ ಏನು ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಪೂರಾ MLAs ಆಫ್ ಆಲ್ ಸ್ಟೇಟ್ಸ್ ಎಲ್ಲಾ ಸ್ಟೇಟ್ಸ್ ಇಂದ MLA ಗಳು ಹಾಕ್ತಾರ ವೋಟ್ ತಿಳಿಲತ್ತರಿ ನಾ ಅಂಬೋದು MP ಇವ್ರಿಗೆ ಏನಂತಾರ ಲೋಕಸಭಾ ರಾಜ್ಯಸಭಾದ ಕೊಡೋರಿಗೆ ಏನಂತಾರ MPs ಅಂತಾರ MPs ಲೋಕಸಭಾ ರಾಜ್ಯಸಭಾದ ಕೊಡೋರಿಗೆ MP ಮತ್ತೆ MLA ಇಬ್ಬರು ವೋಟ್ ಮಾಡ್ತಾರ ಯಾರಿಗೆ ಪ್ರೆಸಿಡೆಂಟ್ ತಿಳ್ಕೊ ಪ್ರೆಸಿಡೆಂಟ್ಗ MPs as well as MLAs ವೋಟ್ ಪ್ರೆಸಿಡೆಂಟ್ ಬಟ್ ವೈಸ್ ಪ್ರೆಸಿಡೆಂಟ್ ಗೆ ಓನ್ಲಿ ಇವರೇ ವೋಟ್ ಮಾಡ್ತಾರ ಯಾರು MPs MLA ಗಳು ವೋಟ್ ಮಾಡಲ್ಲ ತಿಳಿತು ಜಸ್ಟ್ MLA ತೆಗೆದಾಕ್ರಪ್ಪ ಪ್ರೆಸಿಡೆಂಟ್ ಅದಕ್ಕೆ ಪವರ್ಫುಲ್ ಇರ್ತಾನೆ ಯಾಕಂದ್ರೆ ತೋಲ್ ಮಂದಿ ವೋಟ್ ಹಾಕ್ತಾರ ಪ್ರೆಸಿಡೆಂಟ್ ಯಾರು ವೋಟ್ ಹಾಕ್ತಾವ MP ಮತ್ತೆ MLA ಯಾರಿಗೆ ಪ್ರೆಸಿಡೆಂಟ್ ಬಟ್ ವೈಸ್ ಪ್ರೆಸಿಡೆಂಟ್ ಓನ್ಲಿ MPs ವೋಟ್ ಹಾಕ್ತಾರ ತಿಳಿತ್ರಿ ಈಗ ವೋಟ್ ಹಾಕಿ ಗೆದ್ದರು ಈಗ ವೈಸ್ ಪ್ರೆಸಿಡೆಂಟ್ ಗೆದ್ಸಿನ ಮ್ಯಾಲ ಅವಾಗ ಪ್ರೆಸಿಡೆಂಟ್ ಬಂದಿ ಅವನಿಗೆ ಓದ್ ಕೊಡ್ತಾನೆ ಪ್ರೆಸಿಡೆಂಟ್ ಬಂತ ಅವನಿಗೆ ಓದ್ ಕೊಡ್ತಾರ ಪ್ರೆಸಿಡೆಂಟ್ ಪ್ರಮಾಣ ವಚನ ಸ್ವೀಕಾರ ಮಾಡ್ಲಕ್ ಹೆಲ್ಪ್ ಮಾಡ್ತಾರ ಪ್ರೆಸಿಡೆಂಟ್ ಹೆಲ್ಪ್ ಮಾಡ್ತಾರ ಮತ್ ಇವ್ರು ರಿಸೈನ್ ಕೊಡ್ಬೇಕಿತ್ತು ಬಿ ಪ್ರೆಸಿಡೆಂಟ್ ಗೆ ಕೊಡ್ತಾರ ವೈಸ್ ಪ್ರೆಸಿಡೆಂಟ್ ತಿಳಿತು MP MLA ಅಂತ ನೆನ್ಪಿಕೋರಿ MP MLA ಇಬ್ಬರು ವೋಟ್ ಹಾಕ್ತಾರ ಪ್ರೆಸಿಡೆಂಟ್ ಬಟ್ ವೈಸ್ ಪ್ರೆಸಿಡೆಂಟ್ ಓನ್ಲಿ MLAs ವೋಟ್ ಹಾಕ್ತಾರ ಹೋಗರಿ ಕ್ವಶನ್ಸ್ ಗೆ ನೋಡ್ರಿ ಇದು ನೋಡ್ರಿ ಆನ್ಸರ್ ಕರೆಕ್ಟ್ ಇರ್ಬೇಕು ಓನ್ಲಿ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಕರೆಕ್ಟ್ ಅದ ದ ವೈಸ್ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್ ಬೈ ಅನ್ ಎಲೆಕ್ಟೋರಲ್ ಕಾಲೇಜ್ ಕಂಪ್ರೈಸಿಂಗ್ ವೋಟ್ಸ್ ಆಫ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದ್ರೆ ಅರ್ಥನು MPs ವೈಸ್ ಪ್ರೆಸಿಡೆಂಟ್ ಯಾರು ಹಾಕ್ಲತ್ತಾರ ಓನ್ಲಿ MPs ಹಾಕ್ಲತ್ತಾರ ಇದು ಸೆಕೆಂಡ್ ಆನ್ಸರ್ ನೋಡ್ರಿ ಬಿ ಆನ್ಸರ್ ಏನದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂಡ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ MPs ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಅಂದ್ರೆ MP ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದ್ರೆ MLA ಇವ್ರಿಬ್ಬರು ಯಾರಿಗೆ ವೋಟ್ ಹಾಕ್ತಾರ ಪ್ರೆಸಿಡೆಂಟ್ ಒಂದ್ ವೇಳೆ ಈ ಜಾಗದ ವೈಸ್ ಪ್ರೆಸಿಡೆಂಟ್ ಜಾಗದ ಪ್ರೆಸಿಡೆಂಟ್ ಇರ್ತಿತ್ತು ಅಂದ್ರೆ ಬಿ ಇರ್ತಿತ್ತು ಆನ್ಸರ್ ಗೊತ್ತಲ್ಲತ್ತೀರಿ ನಾ ಹೇಳೋದು ಅರೆ ಸಮझ में आ रहा क्या नहीं ಪರೇನ್ ಆರಿ ಗೀತಾ ಹೊಂಟದ ಹೆಸರು ಮೇಡಮ್ ತಿಳಿಯತ್ತೀರಿ ಓಕೆ ನೋಡ್ರಿ ಓನ್ಲಿ MP ಗಳು ವೋಟ್ ಹಾಕ್ತಾರ ಯಾರಿಗೆ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಅಂದ್ರೆ ಜರ ಪವರ್ಫುಲ್ ಬೇಕಿಲ್ಲ ಹೆಚ್ಚು ಮಂದಿ ವೋಟ್ ಹಾಕಿದ್ರೆ ಹೆಚ್ಚು ಪವರ್ಫುಲ್ ಥೋಡೆ ಮಂದಿ ವೋಟ್ ಹಾಕಿದ್ರೆ ಥೋಡೆ ಪವರ್ಫುಲ್ ತಿಳ್ಕೊರಿ okay fine very important things we have seen today we have seen MCQs on history